ಹಾಯ್ ಸ್ನೇಹಿತರೆ, ಎಲ್ರಿಗೂ ನಂಜನಗೂಡು ವಾಮನ್ ರಮೇಶ್ ಮಾಡುವಂಥ ನಮಸ್ಕಾರಗಳು. ನೀವೆಲ್ಲ ಮೈಸೂರಿನ ಐ ಸಿರಿ ಏನು ಮೀಡಿಯಾ ಇದೆ ಆ ಒಂದು ಚಾನಲ್ ಮೂಲಕ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ವಾರದಿಂದ ಚಲನಚಿತ್ರ ಕ್ಷೇತ್ರದ ಸಂದರ್ಶನಗಳನ್ನು ಪ್ರತಿ ಬುಧವಾರ ಸಂಜೆ ಹಾಕ್ತೀವಿ ಅಂತ ಹೇಳಿದ್ವಿ. ಕಳೆದ ವಾರ ನಾವು ಹಾಕಿದಂತಹ ಸಂದರ್ಶನವನ್ನು ತಾವು ನೋಡಿರಬಹುದು, ಸುಂದರಕೃಷ್ಣ ಅರಸ್ ಅವರದ್ದು. ಈ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನ ಹಾಕ್ತೀವಿ ಅಂತ ಹೇಳಿದ್ವಿ. ಸಂದರ್ಶನ ಹಾಕ್ತಾಯಿದ್ವಿ. ಅದಕ್ಕೆ ಮೊದಲು ನಾನು ಎನ್ ವಿ ರಮೇಶು, ನನ್ನ ತಂದೆ ಎನ್ ಎಸ್ ವಾಮನ್ ರಾವ್ ಅವರಿಗೂ ಮತ್ತು ರೇಡಿಯೋಗೆ ಚಲನಚಿತ್ರರಂಗಕ್ಕೆ ಹೇಗೆ ಸಂಪರ್ಕ ಇತ್ತು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರ ಒಂದು ಪ್ರವೇಶ ನಮ್ಮ ಕುಟುಂಬಕ್ಕೆ, ಸಂಬಂಧಕ್ಕೆ, ಸ್ನೇಹಕ್ಕೆ ಹೆಂಗಾಯಿತು ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಮೊಟ್ಟ ಮೊದಲನೇದಾಗಿ ನೋಡಿ, ನಿಮಗೆ ಫೋಟೋಗಳನ್ನ ತೋರಿಸ್ತೀನಿ ನೋಡಿ. ಈ ಫೋಟೋ ಏನಿದೆ ನಿಮಗೆ ಎಲ್ಲೂ ಸಿಗೋದಿಲ್ಲ. ಇದು ಈ ಕಡೆ ಫೋಟೋ ಸುಮಾರು 1971ರ ಫೋಟೋ ಇದು. ಹಾಗೆ ಈ ಫೋಟೋ ನೋಡಿ, ನೀವೆಲ್ಲ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿರ್ತೀರ. ಅದರಲ್ಲಿ ರಾಜ್ಕುಮಾರ್ ಅವರು ಕಾಳಿದಾಸ ಪಾತ್ರದಲ್ಲಿ ಇದ್ದರೆ, ಭೋಜರಾಜನ ಆಸ್ಥಾನದಲ್ಲಿ ಭವಭೂತಿಯ ಪಾತ್ರವನ್ನು ಮಾಡಿದವರು ಅವರ ಗುರುಗಳಾಗಿದ್ದ ನಮ್ಮ ತಂದೆ ಎನ್ ಎಸ್ ವಾಮನ್. ಈ ಫೋಟೋದಲ್ಲಿ ಇದೆ ನೋಡಿ. ಹಾಗೆ ಮೂರನೇ ಫೋಟೋದಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶಕರಿದೆ, ಅವ್ರ ಜೊತೆ ಇದೆ ನಮ್ಮ ತಂದೆ. ಈ ನಾಲ್ಕನೇ ಫೋಟೋದಲ್ಲಿ ರಂಗನಾಯಕಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದಲ್ಲಿ ರಾಜಾನಂದ್ ಹಾಗೂ ಅಂಬರೀಷ್ ಅವರೊಂದಿಗೆ ನಮ್ಮ ತಂದೆ ಇದ್ದಾರೆ. ಈ ಐದನೇ ಫೋಟೋದಲ್ಲಿ ಹಿಂದಿ ಚಲನಚಿತ್ರರಂಗದ ಖ್ಯಾತ ನಟರಾಗಿದ್ದ ಬಲರಾಜ್ ಸಹಾನಿ ಅವರ ಸಂದರ್ಶನವನ್ನು ಬೆಳಗಾಂನಲ್ಲಿ ಮಾಡಿದರು. ಅದರ ಚಿತ್ರ ಇದು. ಈ ಚಿತ್ರ ಭಾಳ ಹಿಂದಿನದು. ರಂಗಭೂಮಿಯಲ್ಲಿ, ವೃತ್ತಿ ರಂಗಭೂಮಿಯಲ್ಲಿ ಗುಬ್ಬಿ ಥಿಯೇಟ್ರಿಕಲ್ ಕಂಪನಿಯನ್ನು ಸ್ಥಾಪಿಸಿ ಶತಮಾನೋತ್ಸವ ಆಚರಿಸಿದಂಥ ಗುಬ್ಬಿ ವೀರಣ್ಣವರು ಹಾಗೂ ಬಿ ಜಯಮ್ಮ ಅವರ ಸಂದರ್ಶನವನ್ನು ನಮ್ಮ ತಂದೆ 60ರ ದಶಕದಲ್ಲಿ ಮಾಡಿದ್ರು. ಆ ಒಂದು ಫೋಟೋ ಇದು. ಕೆಳಗಡೆ ಫೋಟೋ ಅವರು ಸಂಸ್ಕೃತ ನಾಟಕದಲ್ಲಿ ಒಂದು ವಿದೂಷಕನ ಪಾತ್ರವನ್ನು ಮಾಡಿದರು ಅದು. ಹೀಗಾಗಿ ನಿಮಗೆ ಫಸ್ಟ್ ಫೋಟೋ ತೋರಿಸ್ತೀನಿ ನೋಡಿ. ಇದು ರಾಜ್ಕುಮಾರ್ ಅವ್ರ ಜೊತೆ ಸಂದರ್ಶನವನ್ನು ಮಾಡಿದ್ದ ಚಿತ್ರ. ಈ ಬಗ್ಗೆ ನಾನು ಹೆಚ್ಚಿನ ವಿವರ ನಿಮ್ಗೆ ಹೇಳ್ತೀನಿ. ಸಂದರ್ಶನ ಮಾಡೋದಕ್ಕೆ ಮೊದಲು ನಾನು ಬರದೇ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಯಾಕೆಂದರೆ ಭಾಳ ಸಿದ್ಧರಾಗಿರಬೇಕು. ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದ್ದು ಮೊಟ್ಟ ಮೊದಲಿಗೆ 1958 ನವಂಬರ್ ತಿಂಗಳಲ್ಲಿ. ನನಗಾಗ ಕೇವಲ 7 ವರ್ಷ. ನಾನು ಧಾರವಾಡದಲ್ಲಿದ್ದೆ. ಸೈದಾಪುರದ ಮನೆಯಲ್ಲಿ ನಾವಿದ್ವಿ, ಚಿಕ್ಕ ಮನೆ. ನಮ್ಮ ತಂದೆ ಆಗ ಆಕಾಶವಾಣಿ ಧಾರವಾಡದಲ್ಲಿ ನಾಟಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಕೊಪ್ಪದ ಕೆರೆಯಲ್ಲಿ ನಮ್ಮ ಮನೆ ಇತ್ತು, ಚಿಕ್ಕ ಮನೆ. ಅಲ್ಲಿಗೆ ರಾಜ್ಕುಮಾರ್ ತಂಡದವರೆಲ್ಲ ಬಂದಿದ್ದರು ಧಾರವಾಡಕ್ಕೆ. ಯಾಕೆಂದರೆ ಆವತ್ತಿನ ಒಂದು ವಿಜಯ ಟಾಕೀಸ್ನಲ್ಲಿ ಈ ಶ್ರೀಕೃಷ್ಣ ಗಾರುಡಿ ಚಲನಚಿತ್ರ ಬಿಡುಗಡೆಯಾಗಿತ್ತು. ಆಗೆಲ್ಲ ಸಿನಿಮಾ ಹೊಸದಾಗಿ ಬಿಡುಗಡೆ ಆದರೆ ಆ ತಂಡದವರೆಲ್ಲ ಬರ್ತಿದ್ರು. ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರು, ಅವ್ರ ಜೊತೆಗಿದ್ದಂಥ ಸಹಾಯಕ ನಿರ್ದೇಶಕರು, ಛಾಯಾಗ್ರಾಹಕರಾಗಿದ್ದಂಥ ದೊರೆರಾಜ್ ಅವರು, ಮತ್ತು ಎಸ್ ಕೆ ಭಗವಾನ್ ಅವರು, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಲ್ಲದೆ ಆ ಚಲನಚಿತ್ರದಲ್ಲಿ ಪಾತ್ರ ಮಾಡಿದ್ದಂಥ ಸಿದ್ದಯ್ಯ ಸ್ವಾಮಿ ಎಲಿಹಾಳ್ ಅನ್ನೋರು ಕೃಷ್ಣನ ಪಾತ್ರ ಮಾಡಿದರು. ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರ ಮಾಡಿದ್ರು. ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅದು 58-59ರಲ್ಲಿ ಬಿಡುಗಡೆ ಆದಂಥ ಚಲನಚಿತ್ರ. ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿಂದಿನ ಶಕ್ತಿಯಾಗಿದ್ದರು, ನಿರ್ಮಾಪಕರಾಗಿದ್ದರು, ಸಲಹೆಗಾರರಾಗಿದ್ದರು, ಕಥೆ ಆಯ್ಕೆ ಮಾಡ್ತಿದ್ದರು. ಆದರೆ ಅವರು ಚಲನಚಿತ್ರದಲ್ಲೇ ಅಭಿನಯಿಸಿದ್ದು ಕೇವಲ ಒಂದೇ ಒಂದು ಚಿತ್ರದಲ್ಲಿ, ಅದು ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ. ಅದರಲ್ಲಿ ಶಚಿದೇವಿ ಪಾತ್ರ ಮಾಡಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಅಲ್ವಾ? ಸರಿ. ಆಗ ನಮ್ಮ ಮನೆಗೆ ಆ ತಂಡ ಎಲ್ಲ ಬಂದಿತ್ತು. ಯಾಕೆಂದರೆ ರಿಲೀಸ್ ಫಂಕ್ಷನ್ಗೆ ಬಂದಿದ್ದರು. ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಎಲ್ಲರೂ ಮಲಗಿದ್ರು. ರಾಜ್ಕುಮಾರ್ ಅವರು ಒಂದು ಕೋಣೆಯಲ್ಲಿ ಚಾಪೆ ಮೇಲೆ ಮಲಗಿ ವಿಶ್ರಾಂತಿ ತಗೊಳ್ತಾಯಿದ್ರು. ವಿಜಯ ಟಾಕೀಸ್ ಮ್ಯಾನೇಜರ್ ಅವರು ನಾಡ್ಗೇರ್ ಅಂತ ಅವರು ಓಡಾಡಿ ನಮ್ಮ ಮನೆಗೆ ಬಂದರು. ವಾಮನ್ ರಾಯರೇ, ಥಿಯೇಟ್ರ್ ಫುಲ್ಲು, ಜನ ಎಲ್ಲ ಕಾಯ್ತಾ ಇದ್ದಾರೆ, ರಾಜ್ಕುಮಾರ್ ಬರ್ತಾರೆ, ಆ ತಂಡದವ್ರು ಬರ್ತಾರೆ, ಮಾತಾಡ್ತಾರೆ ಅಂತ. ಅಲ್ಲಿ ನಮ್ಮ ಮನೇಲಿ ಸುಮಾರು 20 ಜನ ಇದ್ದರು. ಸಂಗೀತದವರು, ಸಹ ಕಲಾವಿದರು, ಸಹ ನಿರ್ದೇಶಕರು ಎಲ್ಲರೂ ಇದ್ದರು. ಆದರೆ ಯಾರಿಗೂ ನಿದ್ದೆ ಮಾಡ್ತಿದ್ದಂಥ ರಾಜ್ಕುಮಾರ್ ಅವ್ರನ್ನ ಎಬ್ಬಿಸ್ಲಿಕ್ಕೆ ಧೈರ್ಯ ಇಲ್ಲ. ಯಾರು ಎಬ್ಸೋದು ನಾನು ಎಬ್ಬಿಸ್ತೀನಿ ಬಿಡ್ರಿ ಅಂತ ನಮ್ಮ ತಂದೆ ಹೋಗಿ ಅವ್ರನ್ನ ಅಲ್ಲಾಡಿಸಿ, ರಾಜ್ಕುಮಾರ್ ಹೇಳಿಪ್ಪ, ಪ್ರೇಕ್ಷಕರಲ್ಲಿ ಕಾಯ್ತಾ ಇದ್ದಾರೆ, ಹೋಗ್ಬೇಕು ನಾವು ಅಂತಂದರು. ಆವಾಗ ರಾಜ್ಕುಮಾರ್ ಎದ್ದರು.
ತಯಾರಾಗಿ ಅವರೆಲ್ಲನೂ ಹೋದಾಗ ವಿಜಯ ಟಾಕೀಸ್ನಲ್ಲಿ ಫಂಕ್ಷನ್ ಆಯಿತು. ಆಗಿನ ಕಾಲದಲ್ಲಿ ಕನ್ನಡ ಕಲಾವಿದರು ಉತ್ತರ ಕರ್ನಾಟಕಕ್ಕೆ ಬರೋದೇ ಭಾಳ ಅಪರೂಪ. ಮತ್ತು ಆ ಸಮಯದಲ್ಲಿ ಕನ್ನಡ ಚಲನಚಿತ್ರಗಳನ್ನ ನೋಡಬೇಕು ಅಂಥೇಳಿ ಕೆಲವೆಲ್ಲ ಚಳವಳಿಗಳಾದವು. ಉಮಾರ್ ರಾಮಮೂರ್ತಿ ಅನ್ನೋರೆಲ್ಲ ಚಳವಳಿ ಮಾಡಿದ್ರು. ಹೀಗಾಗಿ ಬೇರೆ ಬೇರೆ ಊರಿಗೆ ಕಲಾವಿದರು ಹೋಗ್ತಿದ್ರು. ಪ್ರವಾಹ ಪರಿಹಾರ ನಿಧಿಗೂ ಸಹ 58-59 ಇಸ್ವಿಯಲ್ಲಿ ರಾಜ್ಕುಮಾರ್, KS ಅಶ್ವಥ್, ಆಮೇಲೆ GV ಅಯ್ಯರ್, ಆಮೇಲೆ ನಾಗರತ್ನಮ್ಮ ಅವರು ಇವರೆಲ್ಲ ತಂಡ ಬಂದಿತ್ತು. ಹೀಗಾಗಿ ಆ ತಂಡ ಬಂದಾಗ ಆ ನಾಟಕ ಮಾಡೋರು ಇದ್ದರು. ಆ ತಂಡ ಬರೋದಕ್ಕೆ ಮೊದಲು ಇಲ್ಲಿ ಎಲ್ಲ ಕಲಾವಿದರು ಬಂದಿದ್ರಲ್ಲ ಅವರೆಲ್ಲ ಮಾತಾಡಿದ್ರಲ್ಲಿ ಜನರು ಏನು ಹುಚ್ಚೆದ್ದು ಕುಣಿದ್ರು. ಆಗ ಶಿಳ್ಳೆ ಹೊಡೆದ್ರು ತಮ್ಮ ವರನಾಯಕನನ್ನು ನೋಡಿದ್ದಕ್ಕೆ, ಮತ್ತು ಶಿಳ್ಳೆ ಹೊಡೆದ್ರು. ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಗ ಅಷ್ಟು ಜನಕ್ಕೆ ನುಗ್ಗೋಕ್ಕೆ ಆಗ್ತಿರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ನಿಯಂತ್ರಿತವಾದಂಥ ಕ್ರೌಡ್ ಅದು, ಮತ್ತು ಸಭ್ಯ ಕ್ರೌಡ್ ಅದು ಧಾರವಾಡದಲ್ಲಿ. ಎಲ್ಲ ಅವರೆಲ್ಲ ಮಾಡಿದ್ಮೇಲೆ ಆ ಕಾರ್ಯಕ್ರಮ ಮುಗಿಯಿತು. ಮುಂದೆ ನಾನು 2ನೇ ಸಲ ಅವ್ರನ್ನ ನೋಡಿದ್ದು ಯಾವಾಗ ಅಂತಂದರೆ ಧಾರವಾಡದಲ್ಲಿ ಹೇಳಿದ್ನಲ್ಲ, ಓಪನ್ ಏರ್ ಥಿಯೇಟ್ರ್ನಲ್ಲಿ ಅವರು ಪ್ರವಾಹ ಪರಿಹಾರ ನಿಧಿಗೋಸ್ಕರ ಬಂದಿದ್ದರು. ಕರ್ನಾಟಕದಲ್ಲಿ ಪ್ರವಾಹ ಆಗಿತ್ತು. ಆ ಪ್ರವಾಹ ಪರಿಹಾರ ನಿಧಿಗೆ ಕನ್ನಡ ಕಲಾವಿದರೆಲ್ಲ ಬಂದರು. ಆ ಕಾಲದಲ್ಲಿ ಕನ್ನಡ ಕಲಾವಿದರ ತಂಡ ಅಂತಿತ್ತು, ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ. ಅವರು 1955-56ರಲ್ಲಿ ರಣಧೀರ ಕಂಠೀರವ ಅಂತ ಚಲನಚಿತ್ರ ನಿರ್ಮಾಣ ಮಾಡಿದರು. ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, GV ಒಟ್ಟಾಗಿ ಸೇರಿ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಮುಂದೆ ಅದು ಬೇರೆ ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ. ಆ ರಣಧೀರ ಕಂಠೀರವ ಆಡಿದ್ಮೇಲೆ ಪರಿಹಾರ ನಿಧಿಗೋಸ್ಕರ ಊರೂರು ಹೋಗಿ ನಾಟಕ ಮಾಡ್ತಿದ್ರು. 3 ನಾಟಕಗಳು: ಸಾಹುಕಾರ, ಬೇಡ್ರ ಕಣ್ಣಪ್ಪ, HM ನಾಯಕ. ನೀವೆಲ್ಲ ಬೇಡ್ರ ಕಣ್ಣಪ್ಪ ನೋಡಿರ್ತೀರಿ, ರಾಜ್ಕುಮಾರ್ ಅವರ ಮೊದಲ ಚಲನಚಿತ್ರ, HLN ಸಿಂಹ ಅವರು ನಿರ್ದೇಶನ ಮಾಡಿದ್ದು. ಆ ನಾಟಕ ಅಲ್ಲಿ ಆಡ್ತಾಯಿದ್ರು. ಮತ್ತು 3ನೇದು HM ನಾಯಕ ಅಂತ K ಹಿರಣ್ಯ ಅವರು ಬರೆದಿದ್ದು. ಈ 3 ನಾಟಕಗಳು ಇವತ್ತೆಲ್ಲೋ ನಿಮಗೆ ಸಿಗಲ್ಲ ನೋಡ್ಲಿಕ್ಕೆ, ಅಷ್ಟು ಅದ್ಭುತವಾಗಿದ್ದು. ಆ ನಾಟಕಗಳಿಗೆ ನಿರ್ದೇಶನ ಮಾಡಿದವರು ನಮ್ಮ ತಂದೆ NS ವಾಮನ. ಹೀಗಂತ ನಿರ್ದೇಶಕ ದ್ವಯರಾದಂಥ SK ಭಗವಾನ್ ಅವರು ಹೇಳಿದ್ದು ಈ ಪುಸ್ತಕದಲ್ಲಿ, ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ದಾಖಲಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರು 3 ನಾಟಕ ಮಾಡಿದಾಗ ನಾನು 7ನೇ ವರ್ಷ 8ನೇ ವರ್ಷದವನು ರೇಡಿಯೋ ನಾಟಕ ಮಾಡ್ತಾಯಿದ್ದೆ. ಹುಚ್ಚೆದ್ದು ಹೋಯ್ತು ನನಗೆ. ಸಾಹುಕಾರದಲ್ಲಿ ಸಾಹುಕಾರನ ಮಗ, ಆತ ಶ್ರೀಮಂತನಾಗಿ ಎಲ್ರಿಗೂ ಸಹಾಯ ಮಾಡಿ ಕೊನೆಗೆ ತಂದೆ ಜಿಪ್ಪುಣ ಅವನು ಓಡಿಸ್ಬಿಡೋನು. ಇವನ್ನ ಮಗನ್ನ ಓಡಿಸ್ಬಿಡ್ತಾನೆ ಮನೆ ಬಿಟ್ಟು. ನೀನು ಈ ಥರ ಕೊಡಬಾರ್ದು, ಕಂಜೂಸ್ ಅವನು, 1 ರೂಪಾಯಿ ವೇಸ್ಟ್ ಮಾಡಬಾರ್ದು ಅಂತ. ಆ ಪಾತ್ರ GV ಅಯ್ಯರ್ ಅವ್ರ ಕೃಪಣ ಪಾತ್ರ. ಹಾಸ್ಯ ಪಾತ್ರದಲ್ಲಿ ನರಸಿಂಹರಾಜು, ಬಾಲಕೃಷ್ಣ ಇದ್ದರು. ಅದರಲ್ಲಿ ಒಂದು ದೃಶ್ಯದಲ್ಲಿ ಊಟ ಅಂದ ತಕ್ಷಣ ನರಸಿಂಹರಾಜು ಅವರು ಮೈ ಮೇಲೆ ಹಾಕ್ಕೊಂಡಿದ್ದ 4-5 ಥರದ ಡ್ರೆಸ್ಗಳನ್ನೆಲ್ಲ ಕಳಚಿ ಒಂದು ಚಡ್ಡಿ ಮೇಲೆ ಓಡ್ತಾರೆ ಊಟಕ್ಕೆ. ಆದರೆ ಈ ಕಂಜೂಸ ಇವನಿಗೇನು ಓನರ್ ಇರ್ತಾನೆ, ಊಟಕ್ಕೆಲ್ಲ ಆಮೇಲೆ ಮುಗ್ತಂತೆ, ಕೆಲಸ ಮುಗಿಸು ಅಂತಾನೆ ಮೊದಲು. ಹೀಗಾಗಿ ಆ ಸಾಹುಕಾರ ನಾಟಕದಲ್ಲಿ ಕರುಣೆ ಮತ್ತು ಪ್ರೇಮದ ಪಾತ್ರ ರಾಜ್ಕುಮಾರ್ ಅವರಾಗಿತ್ತು. 2ನೇ ನಾಟಕ ಬಂದು ಬೇಡ್ರ ಕಣ್ಣಪ್ಪ. ನೀವು ಸಿನಿಮಾ ನೋಡಿದ್ದೀರಲ್ಲ, ನಾಟಕದಲ್ಲಿ ನೋಡಬೇಕು. KS ಅಶ್ವಥ್ ಅವರು ಈಶ್ವರನ ಪಾಠ ಮಾಡಿದ್ರು, ನಾಗರತ್ನಮ್ಮ ಅವರು ಹೆಂಡತಿ ಪಾಠ ಮಾಡಿದ್ರು. ರಾಜ್ಕುಮಾರ್ ಅವರು ನಿಜವಾಗಲೂ ಆ ಚಾವಟಿ ಏಟನ್ನು ತಿಂತಿದ್ರು ಒಂದು ದೃಶ್ಯದಲ್ಲಿ. ನಿಜವಾಗಲೂ ಚಾವಟಿ ಏಟು, ಅಷ್ಟು ನೈಜತೆ ಕಲಾವಿದರಿಗೆ ಬರಬೇಕು ಅಂತ. ಆಮೇಲೆ ಈಶ್ವರ ಪ್ರತ್ಯಕ್ಷವಾಗಿ ಲಿಂಗದಿಂದ ಈಶ್ವರ ಬರೋ ಹಾಗೆ ಆಗ ಟ್ರಿಕ್ಸ್ ಮಾಡೋರು, ಸ್ಟೇಜ್ ಮೇಲೆ ಸಾಧ್ಯವಿದ್ದಂತು. ಆ ಪಾತ್ರದಲ್ಲಿ ತಲ್ಲೀನರಾಗಿದ್ದರು. 3ನೇ ನಾಟಕ HM ನಾಯಕ. ನನ್ನ ಜೀವನದ ಮಹತ್ವಾಕಾಂಕ್ಷೆ ರಾಜ್ಕುಮಾರ್ ಅವರು HM ನಾಯಕ ಮಾಡಿದಾಗ ನಾನು ಮಾಡಬೇಕು ಅಂತ. ಹೀಗಾಗಿ ನಾನು ಸಹ ಆಕಾಶವಾಣಿಯಲ್ಲಿ ಬಾಲ ಕಲಾವಿದರ ತಂಡ ಕಟ್ಟಿ, ನಮ್ಮ ತಂದೆ ದೊಡ್ಡವರು ನಾಟಕ ಮಾಡ್ತಿದ್ರು ಆಲದ ಮರದ ಕಟ್ಟೆಯಲ್ಲಿ ಆಕಾಶವಾಣಿಯಲ್ಲಿ, ನಾನು ಮಕ್ಕಳ ತಂಡ ಕಟ್ಟಿ ನಾನು HM ನಾಯಕ ನಾಟಕ 2 ಗಂಟೆ ಕಾಲ ಮಾಡಿದೆ. ನನಗೆ ಇವತ್ತಿಗೂ ಧ್ಯೇಯ, ಎಲ್ರಿಗೂ ಪಾಠ ಮಾಡುವಾಗ ಹೇಳ್ತೀನಿ, ಮಾಡಿದ್ರೆ ಆ್ಯಕ್ಟಿಂಗ್ ರಾಜ್ಕುಮಾರ್ ಥರ ಮಾಡಬೇಕು. ಆ ಸಂಭಾಷಣೆ ಹೇಳೋ ಶೈಲಿ ಇತ್ತು. ಹೀಗಾಗಿ ಅವ್ರನ್ನ ಆಗ ಭೇಟಿ ಮಾಡಿದ್ದೆ. ನಮ್ಮ ಮನೆಗೆ ಎಲ್ಲರೂ ಊಟಕ್ಕೆ ಬಂದಿದ್ದರು. ಹೀಗಾಗಿ ಅವ್ರನ್ನ 3 ದಿವಸ ನೋಡಿದೆ, ಕಣ್ಣಿಗೆ ಹಬ್ಬ ಆಯಿತು ಅದು. ಅದಾದ ನಂತರ ನಾನು ಅವ್ರು ನೋಡಿದ್ದು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇತ್ತು. ನಾನು ನಮ್ಮ ತಮ್ಮ ಮುರಳಿ ಲಗ್ನಪತ್ರಿಕೆ ಶೂಟಿಂಗ್ ಹೋಗಿದ್ವಿ, ರವಿಯವರ ಡೈರೆಕ್ಷನ್ನು. ಅವತ್ತು ನರಸಿಂಹರಾಜು, ದ್ವಾರಕೇಶು, ಆಮೇಲೆ ಜಯಶ್ರೀಯವರು, ಜಯಂತಿಯವರು ಎಲ್ಲ ಇದ್ದರು. ಆಗೆಲ್ಲ ಇಂಡೋರ್ ಶೂಟಿಂಗ್ ಇತ್ತು, ಹೊರಾಂಗಣ ಇರಲಿಲ್ಲ. ಹೊರಗಡೆ ಯಾರ್ದೋ ಮನೆಯಲ್ಲಿ ಅಥವಾ ಸ್ಟುಡಿಯೋಲ್ಲಿ ಮಾಡೋಂಗಿರಲಿಲ್ಲ. ಇದ್ದಂಥ ಒಂದು ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋ, ಅದರಲ್ಲಿ ಮಾಡ್ತಾಯಿದ್ರು. ಹೋಗಿದ್ದೆ. ಆವಾಗ ಅವ್ರಿಗೆ ಭಾಳ ಬಿಡುವಿತ್ತು, ಎಲ್ಲ ಸೆಟ್ರಲ್ಲಿ ರೆಡಿ ಮಾಡಿ ಅವರ ದೃಶ್ಯ ಬರೋ ತನಕ. ಅವರು ಸಾಮಾನ್ಯವಾಗಿ ಒಂದು ಚಡ್ಡಿ ಬನ್ನಿನ ಮೇಲೆ ಹೊರಗೆ ನಿಂತ್ಕೊಂಡಿದ್ದರು. ನಾನು ನಮ್ಮ ತಮ್ಮ ಅವ್ರ ಜೊತೆ ಸುಮಾರು 1-1.5 ಗಂಟೆ ಕಾಲ ಮಾತಾಡಿದ್ವಿ. ನಮ್ಮ ಜೀವನದ ಸೌಭಾಗ್ಯ
ವಾಮನ್ ರಾವ್ ಬಗ್ಗೆ ಕೇಳಿದ್ರು, ಧಾರವಾಡದ ಬಗ್ಗೆ ಕೇಳಿದ್ರು, ರೇಡಿಯೋ ಬಗ್ಗೆ ಕೇಳಿದ್ರು, ನಾಟಕದ ಬಗ್ಗೆ ಕೇಳಿದ್ರು, ನಮ್ಮ ಓದಿನ ಬಗ್ಗೆ ಕೇಳಿದ್ರು. ನಾವು ಅವರ ಮುಂದಿನ ಚಿತ್ರಗಳೇನು, ಪಾತ್ರಗಳು ಹ್ಯಾಕೆ ಮಾಡ್ತೀರಿ, ಪಾತ್ರಗಳೊಳಗೆ ಹ್ಯಾಕೆ ಹೋಗ್ತೀರಿ, ಮಕ್ಕಳು ಸಹಜವಾಗಿ ನಾವು ಕುತೂಹಲದಿಂದ ಹೇಳಿದ್ವಿ. ಫೈಟಿಂಗ್ ಹೆಂಗೆ ಮಾಡ್ತೀರಿ, ನೀವು ಕಲ್ತಿರ್ತೀರಾ, ಇದೆಲ್ಲ ಕೇಳಿದ್ವಿ ಅವರಿಗೆ. ಆವಾಗ ಸುಮಾರು 1.5 ಗಂಟೆ ಕಾಲ ಮಾತಾಡಿದ್ವಿ. ಆಮೇಲೆ ಅದಾದ ಮೇಲೆ ಅವ್ರ ಗಾಯನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ಪದ್ಮಭೂಷಣ ಪ್ರಶಸ್ತಿ 83ರಲ್ಲಿ ಬಂತು, ಕರ್ನಾಟಕ ರತ್ನ ಬಂತು. 24/4/1929 ಹುಟ್ಟಿದ್ದು. ಹೀಗಾಗಿ ಅವರಿಗೆ ಅದು ಬಂತು. ಕೊನೆಗೆ ನೋಡಿ, ನಿಮಗೆಲ್ಲ ಗೊತ್ತಿದೆ ಏನು ಬಂತು ಅವರಿಗೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು. ಆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವ್ರಿಗೆ ಕರ್ನಾಟಕದ ಎಲ್ಲ ಊರುಗಳಿಗೆ ಹೋಗಿದ್ದರು. ಅಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯಿತು, ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು, ಒಂದು ಜನಜಾತ್ರೆ ಇತ್ತು. ನನ್ನ ಪುಣ್ಯ ಅಂದರೆ ಶಿವಮೊಗ್ಗದಲ್ಲೂ ಐಬಿದಲ್ಲಿ ಅವರು ಸಂದರ್ಶನ ಮಾಡಿದೆ. ಹಾಗೆ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಇವರ ಆಹ್ವಾನದ ಮೇಲೆ ನಾನು ಆ ತಂಡದ ಜೊತೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ 2 ಕಡೆಯೂ ಲೈವ್ ಸಾಂಗ್ ಶೋಗೆ ಹೋಗಿದ್ದೆ. ಆ ಸ್ಟೇಜ್ ಪಕ್ಕದಲ್ಲೇ ನಾನು ಕ್ಯಾಸೆಟ್ ರೆಕಾರ್ಡ್ ಇಟ್ಕೊಂಡು ರೆಕಾರ್ಡ್ ಮಾಡಿದೆ. ಹೀಗಾಗಿ ನನಗೆ ಬಹಳ ಅಂದರೆ ಬಹಳ ಸಂತೋಷ. ಮತ್ತು ರಾಜ್ಕುಮಾರ್ ಅವರ ಕೆಲವು ಪಾತ್ರಗಳ ಬಗ್ಗೆ ಹೇಳಿಬಿಟ್ಟು ನಾನು ಸಂದರ್ಶನ ನಿಮ್ಗೆ ಕೇಳಿಸ್ತೀನಿ ನೋಡಿ. ಅಮ್ಮ ಚಿತ್ರದಲ್ಲಿ ಅವರು ಇಂಗ್ಲೀಷ್ ಹೆಚ್ಚು ಓದಿಲ್ಲ, ಆದರೆ ರೋಮಿಯೋ ಜೂಲಿಯೆಟ್ ಅಂತ ಶೇಕ್ಸ್ಪಿಯರ್ ಬರೆದಂಥ ನಾಟಕದ ಪಾತ್ರವನ್ನು ಮಾಡಿದ್ದಾರೆ 5 ನಿಮಿಷ. ಇನ್ನು ಉಯ್ಯಾಲೆ ಒಳಗೆ ಬುದ್ಧನ ಪಾತ್ರವನ್ನು ಮಾಡಿದ್ದಾರೆ ಒಂದು ದೃಶ್ಯದಲ್ಲಿ. ಹಾಗೆ ಭಲೆ ಜೋಡಿಯಲ್ಲಿ ಓಪನಿಂಗ್ ಸೀನ್ ಎಚ್.ಎಂ. ನಾಯಕನ ಹೇಳಿದ್ನಲ್ಲ, ಆ ನಾಟಕದ ದೃಶ್ಯ ಆಯಿತು. ಕನ್ನಡಿಗರು ಕೈ ಮುರಿದು ಕುಳಿತರು ಅಂತ ವಿಜಯನಗರದ ಪತನದ ಬಗ್ಗೆ ಇದೆ. ಹಾಗೆ ನೋಡಿ, ಆಮೇಲೆ ಕಾದಂಬರಿ ಕಥೆಗಳು, ನಾಟಕಗಳನ್ನು ಆಧರಿಸಿದಂಥ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. 208 ಚಿತ್ರಗಳು ಮಾಡಿದ್ದಾರೆ. ಅದರಲ್ಲಿ ಸುಮಾರು 80-90 ಕಥೆ ಕಾದಂಬರಿ ಆಧರಿಸಿದ ಚಿತ್ರಗಳು. ಹೀಗಾಗಿ ಆಮೇಲೆ ಜೀವನ ಚೈತ್ರಕ್ಕಾಗಿ ಅವರಿಗೆ ರಾಷ್ಟ್ರೀಯ ಅವಾರ್ಡ್ ಬಂದಿದೆ. ಹಾಡೋದಕ್ಕೆ ಕೇಳಿರ್ಬೇಕು ನೀವೆಲ್ಲ, ಹಾಡು ಮೈ ಪುಳಕವಾಗುತ್ತೆ. ಶಬ್ದವೇದಿ ಚಿತ್ರದಲ್ಲಿ ಅವರು ಈ ಇದೆಯಲ್ಲ ಡ್ರಗ್ ಅಡಿಕ್ಷನ್ ವಿರುದ್ಧ ಮಾತಾಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಜೇಮ್ಸ್ ಬಾಂಡ್ ಚಿತ್ರಗಳು ಬಂತು 60ರ ದಶಕದಲ್ಲಿ. ದೊರೆ ಭಗವಾನ್ ಅವರು ಮಾಡಿದಾಗ ಜೇಮ್ಸ್ ಬಾಂಡ್ ಪಾರ್ಟ್ ಮಾಡಿದ್ದಾರೆ. ಅದು CID 999, ಆಪರೇಷನ್ ಜಾಕ್ಪಾಟ್ನಲ್ಲಿ CID, ಜೇಡರ ಬಲೆ 3 ಚಿತ್ರಗಳನ್ನು ಮಾಡಿದ್ದಾರೆ ಅವರು. ಆಮೇಲೆ ನೋಡಿ 1954ರಿಂದ 69ರ 15 ವರ್ಷದಲ್ಲಿ ಅವರು 207 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನೇಪಾಳದಲ್ಲಿ ಮಾಡಿದಂಥ ಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್ ಇದೆ. ಹೀಗಾಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಲ ತಿಳಿಸ್ತೀನಿ. ಈಗ ತಮ್ಮ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನ ಯಾವಾಗ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇಲ್ಲದೇ ಇರೋ ಕಾಲದಲ್ಲಿ ನಮ್ಮ ತಂದೆ NS ವಾಮನ್ ಅವರು ಮಾಡಿದ ಸಂದರ್ಶನ. ನನಗೆ ಒಂದು ಕನ್ಫ್ಯೂಷನ್ ಇದೆ, ಏನು ನಮಸ್ಕಾರ ಮಿತ್ರಜಿ ಅವರೇ, ಕ್ಷಮಿಸಬೇಕು. ನಿಮ್ಮನ್ನು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯುವಾಗ ನಾನು ನಿಮ್ಮನ್ನ ಮುತ್ತರಾಜ್ ಅಂತ ಕರೆದುಬಿಟ್ಟೆ. ಯಾಕೆಂದ್ರೆ ನಿಮ್ಮ ಪರಿಚಯ ಆಗಿ ಸುಮಾರು 30 ವರ್ಷಗಳ ಮೇಲಾಯಿತು. ಆಗ ನಿಮ್ಮನ್ನ ಈ ಹೆಸರಿನಿಂದ ಕರೀತಾ ಇದ್ರು. ನಾನು ಕೂಡ ಸ್ನೇಹಿತ ಸಲಿಗೆಯಿಂದ ಈಗ ಅದೇ ಹೆಸರಿನಿಂದ ಕರೆದುಬಿಟ್ಟೆ. ತಪ್ಪು ತಿಳ್ಕೋಬಾರದು, ಕ್ಷಮಿಸಬೇಕು. ಅದು ತಪ್ಪು ತಿಳ್ಕೊಳ್ಳೋದ್ರೆ ನೀವು ಕರೆಯೋದು ನನ್ನ ಮನಸ್ಸಿಗೆ ಬಹಳ ಹಿತವಾಗಿರುತ್ತೆ. ಸುಮಾರು 25 ವರ್ಷಗಳ ಹಿಂದೆ ಪೃಥ್ವಿರಾಜ್ ಕಪೂರ್, ಸೊಹರಾಬ್ ಮೋದಿ ಮುಂತಾದಂತಹ ದೊಡ್ಡ ದೊಡ್ಡ ಕಲಾವಿದರು ಮೈಸೂರಿಗೆ ಬಂದು ನಾಟಕಗಳನ್ನು ಮಾಡ್ತಾ ಇದ್ರು. ಪಿಕ್ಚರ್ಗಳು ಬಿಡುಗಡೆ ಆದ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಕಾಣಿಸ್ಕೊತಾ ಇದ್ರು. ಆಗ ಕನ್ನಡ ಜನತೆ ಕಿಕ್ಕಿರಿದು ನೆರೆದು ಅವರಿಗೆ ಮರ್ಯಾದೆ ಮಾಡ್ತಿದ್ರು, ಜೈಜಯಕಾರ ಮಾಡ್ತಿದ್ರು. ಆ ಗುಂಪಿನಲ್ಲಿ ನಿಂತಹ ನಾನು, ದೇವರೇ, ನಮ್ಮ ಕನ್ನಡ ಕಲಾವಿದರಿಗೆ ಕಡೆ ಪಕ್ಷ ಕನ್ನಡ ನಾಡಿನಲ್ಲಾದರೂ ಇಂತಹ ಕಾಲ ಯಾವತ್ತು ಬರುತ್ತೆ, ರಾಷ್ಟ್ರ ಪ್ರಶಸ್ತಿ ಪಡೆಯುವಂತಹ ಪುಣ್ಯ ಯಾವಾಗ ಸಿಗುತ್ತೆ ಅನ್ನೋ ಒಂದು ಕನಸು ಕಂಡಿದ್ದೆ. ಆ ಕನಸು ಈ ದಿವಸ ಅಕ್ಷರಶಃ ನನಸಾಗಿದೆ. ಕಲಾವಿದರಿಗೆ ಎಲ್ಲರಿಗಿಂತ ಈಗ ಹೆಚ್ಚಿನ ಮಾನ್ಯತೆ ದೊರೀತಾ ಇದೆ. ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದ್ದಾರೆ. ತಮ್ಮನ್ನು ಭೇಟಿಯಾಗಿ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳ ದಿನಗಳಾದರೂ ಕೂಡ ಈ ಅಭಿನಂದನೆಗಳನ್ನ ತಾವು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಬಹಳ ಸಂತೋಷ. ಮತ್ತೆ ತಮಗೆ ಡಾಕ್ಟರೇಟ್ ಪದವಿ ಸಿಕ್ಕಾಗ ನಿಮಗೇನು ಅನ್ನಿಸ್ತು? ತುಂಬಾ ಸಂತೋಷವಾಗಿರ್ಬೇಕು ಅಲ್ಲ? ಡಾಕ್ಟರೇಟ್ ಬಂದಿದೆ ಅಂತ ಹೇಳಿ ನನಗೊಂದು ಸುದ್ದಿ ಬಂತು ನನಗೆ. ಈಗ ನಿಮಗೊಂದು ಶುಭಾಶಯ ಹೇಳಬೇಕು, ನಿಮಗೆ ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರು. ಕೇಳಿದ ತಕ್ಷಣ ನನಗೆ ಒಂದು ನಿಮಿಷ ಅವ್ರಿಗೆ ಯಾವ ರೀತಿ ಜವಾಬ್ ಹೇಳ್ಬೇಕು ಅಂತ ಗೊತ್ತಲ್ಲ, ಒಂಥರ ತಡಬಡಾಗ್ಬಿಟ್ಟಾನೆ. ತೊದಲು ಬಿಡ್ತು. ಯಾಕೆ ತೊದಲು ಅಂತ ಹೇಳಿದ್ರೆ
ಈ ಡಾಕ್ಟ್ರೇಟ್ ಸಾಧಾರಣ ಎಂಥವ್ರು ಕೊಡ್ತಾರೆ ನನಗೆ ತಿಳಿದ ಮಟ್ಟಿಗೆ. ಅದಕ್ಕೆ ಬೇಕಾದಷ್ಟು ವಿದ್ವತ್ತನ್ನ ಸಂಪಾದನೆ ಮಾಡಿ, ಪದವಿಗಳನ್ನ ಸಂಪಾದನೆ ಮಾಡಿ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ದೊಡ್ಡವರಾಗಿರ್ತಾರೆ. ಅದನ್ನ ನೋಡಿ ಅವ್ರಿಗೆ ಡಾಕ್ಟ್ರೇಟ್ ಅಂತ ಒಂದು ಬೆಲೆನ ಕೊಡ್ತಾರೆ. ನನಗೆ ಯೋಚನೆ ಮಾಡಕ್ ಹೋದ್ರೆ ನನಗೆ ಜ್ಞಾಪಕ ಇರೋದು ಬರೀ ಕನ್ನಡ 3ನೇ ಕ್ಲಾಸ್ ಓದಿದ್ದು ಒಂದೇ ಜ್ಞಾಪಕ ಇರೋದು ನನಗೆ. ಗೊತ್ತಾಯ್ತೆ, ನನ್ನ ಒಂದು ನೀವು ಕಂಡ ಹಾಗೆ ವೀರಣ್ಣವ್ರ ಡ್ರಾಮಾ ಕಂಪ್ನಿಯಲ್ಲಿ ನೋಡಿದೆ ನಮ್ಮ ಅಪ್ಪಾಜಿ ಜೊತೆ. ಅಲ್ಲಿ ಒಂದು 12-13 ವರ್ಷ ಹೆಚ್ಚು ಕಮ್ಮಿ ನಮಗೆ ನಾಟಕದ ಕಂಪ್ನಿಗಳಲ್ಲಿದೆ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 24 ವರ್ಷ ಆಯ್ತು. ನಾವು ನರಸಿಂಹರಾಜ್ ಅವರೆಲ್ಲ ಒಟ್ಟಿಗೆ ಹೋಗಿ ಅಲ್ವಾ. ಅಲ್ಲಿಂದ ಈಚೆಗೆ ಏನಪ್ಪ ಬಣ್ಣ ಬಳ್ಕೊಂಡು ಕುಣಿದಿರೋದೊಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡವರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರ್ದಿದ್ದಂತಹ ಪ್ರಶ್ನೆ. ಅದು ಏನಾದ್ರೂ ಈ ಡಾಕ್ಟ್ರೇಟ್ ಬಂದಿದ್ರ ಬಗ್ಗೆ ನಾನು ಸಂತೋಷ ಪಡೋದಿರ್ಲಿ, ನನ್ನ ಜನ ಅಂತ ಅನಿಸ್ಕೊಂಡವ್ರಿದ್ದಾರೆ ನೋಡಿ. ಪ್ರತಿ 3 ಕೋಟಿ ಮುಕ್ಕೋಟಿ ಕನ್ನಡಿಗರು ಅಂತ ಯಾರಿದಾರೋ, ಯಾರನ್ನ ನಾನು ನನ್ನ ಒಂದು ಆತ್ಮೀಯ ಬಂಧುಗಳು ಅಂತ ನಾನು ತಿಳ್ಕೊಂಡಿದ್ದೀನೋ ಅವ್ರುಗಳು ಕೂಡ ಅಷ್ಟರ ಮಟ್ಟಿಗೆ ಇವನು ಒಬ್ಬ ನಮ್ಮ ಅಣ್ಣ ತಮ್ಮನೋ ಅಥವಾ ನಮ್ಮ ಮಗನೋ ಅನ್ನೋಂತಹ ಭಾವನೆಗಳು ಅವ್ರಿಗೆ ಹಾಗೆ ಇಟ್ಕೊಂಡಿದ್ದಾರೋ ಅದು ಇವತ್ತಿನವರೆಗೂ ಹಾಗೆ ನಡ್ಕೊಂಡ್ ಬಂದಿದೆ. ಒಂದು ವೇಳೆ ನಮ್ಮಲ್ಲಿ ಅಂತ ಒಂದು ಪ್ರತಿಭೆ, ಯೋಗ್ಯತೆ ಏನಿದೆ ಅನ್ನುವಂತಹದ್ದು ನನಗೆ ಅರ್ಥವಾಗದೆ ಹೋದ್ರು ನನ್ನ ಜನಗಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಆದ್ರಿಂದ ಈ ತರ ಒಂದು ಪದವಿ ಸಿಕ್ಕಿರಬಹುದು ಅಂತ ಹೇಳಿ ನಾನು ಅರ್ಹನೇ ಅಂತ ಹೇಳ್ಕೊಳ್ಳೋದಕ್ಕಿಂತಲೂ ಅರ್ಹತೆ ಉಂಟಾಗೋ ಹಾಗೆ ನಮ್ಮ ಜನ ಎಲ್ಲ ನಮ್ಮ ಮಾಡಿಕೊಟ್ಟಿದ್ದಾರೆ ಅನ್ನೋದೊಂದು ನಂಬಿಕೆ ನಮಗೆ. ಇದು ತುಂಬಾ ಅಭಿಮಾನದ ವಿಷಯ ರಾಜ್ಕುಮಾರ್ ಅವರೇ. ನಾನು ಆಕಾಶವಾಣಿ ಪ್ರತಿನಿಧಿಯಾಗಿ ನಿಮ್ಮನ್ನು ಭೇಟಿಯಾಗಿ ಬಂದಿರೋದು. ನಮ್ಮ ಅಸಂಖ್ಯಾತ ಶ್ರೋತೃಗಳು ನಿಮ್ಮ ಜೀವನದ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮನೆ ಮಾತಾಗಿದೆ ನಿಮ್ಮ ಹೆಸರು. ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದ್ರ ಸಲುವಾಗಿ ನಾನು ನಿಮ್ಮಲ್ಲಿ ಬಂದಿದ್ದೀನಿ. ರಾಜಕುಮಾರ್ ಅನ್ನೋ ನಾಮಕರಣ ಯಾವಾಗಾಯ್ತು? ಆ ಸಂದರ್ಭನ ಸ್ವಲ್ಪ ನೆನಪು ಮಾಡ್ಕೊತೀರಾ? ಅದು ಬೇಡ್ರಕ್ಕನ್ನ ಪಿಕ್ಚರ್ಗೆ ಹೋದವಲ್ಲ, ಆ ಸಂದರ್ಭದಲ್ಲೇ ಬದಲಾವಣೆ ಆಗಿತ್ತು. ಅದು ಒಂದು ಕೆಲವು ದಿವಸ ಶೂಟಿಂಗ್ ಕೂಡ 1 ತಿಂಗಳು ಆಗಿತ್ತು ಶೂಟ್ ಮಾಡಿ ನಮ್ದೆಲ್ಲ. ಇತ್ತೀಚೆಗಾಗಿ ಒಂದು ದಿವಸ ಪೇಪರ್ನಲ್ಲಿ ರಾಜ್ಕುಮಾರ್ನ ಹೆಸರು ನೋಡಿದೆ. ರಾಜ್ಕುಮಾರ್ನ ಹೆಸರು ನೋಡಿದ ತಕ್ಷಣ ಗಾಬರಿ ಆಯ್ತು ನನಗೆ. ಅರೆ, ನನ್ನ ಹೆಸರು ಮುತ್ತರಾಜು, ನನಗೆ ಬೇಡ್ರ ಕಣ್ಣಪ್ಪ ಪಾತ್ರ ಕೊಟ್ಟಿದ್ದಾರೆ. ಒಳಗೆ ಯಾವನೋ ರಾಜ್ಕುಮಾರ್ ಅಂತ ಒಬ್ಬನ ಯಾವನೋ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತಲ್ಲ, ಎಲ್ಲೋ ನನ್ನ ಪಾತ್ರಾಭಿನಯ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಕೊಟ್ಟರು ಕೈ ಏನಪ್ಪ ಮಾಡಿದೀರ ಅಂತ ಹೇಳಿ ಈ ತರ ಗಾಬರಿ ಆಗೋಯ್ತು ನನಗೆ. ಆವಾಗ ಹೋಗಿ ಸಿಂಹವ್ರನ್ನ ಕೇಳಿದೆ, ಏನ್ ಸ್ವಾಮಿ ಇದ್ಯಾರು ರಾಜ್ಕುಮಾರ್ ಅಂತ ಹೇಳಿ, ಯಾತಕ್ಕೆ ಈ ತರ ಮಾಡಿದೀನಿ ಅನ್ನೋದು ಅರ್ಥ ಆಗ್ಲಿಲ್ಲ ಅಂತ. ಇಲ್ಲಯ್ಯ, ಏನೋ ದೇವ್ರ ಪ್ರೇರಣೆ ಆಯ್ತು, ಈ ಮುತ್ತರಾಜು ಅನ್ನೋದನ್ನ ತೆಗೆದು ರಾಜ್ಕುಮಾರ್ ಅಂತ ನಿನಗೇ ಇಟ್ಟಿದ್ದೀನಪ್ಪ, ನಾವೇ ಸೇರ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿ ಸಿಂಹ ಹೇಳು. ಹಾಗಂದ ತಕ್ಷಣ ನನಗೊಂದು ಸ್ವಲ್ಪ ನಾಚಿಕೆನೂ ಆಯ್ತು ಅದ್ರ ಬಗ್ಗೆ. ಯಾಕಂದ್ರೆ ಒಂದು ಕಥಾನಾಯಕನಾಗಿ ಮಾಡ್ತಾ ಇರೋ ಮೊದಲನೇ ಚಿತ್ರ, ನಾಳೆ ಒಳ್ಳೆ ಹೆಸರು ಬಂದ್ರೇನೋ ರಾಜ್ಕುಮಾರ್ ಅಂತ ಹೆಸರಿಟ್ಟದಕ್ಕೂ ಸಾರ್ಥಕ. ಬರದೇ ಹೋದ್ರೆ ಈ ಸೌಭಾಗ್ಯಕ್ಕೆ ರಾಜ್ಕುಮಾರ್ ಅಂತ ಇಟ್ಕೊಳಕ್ ಹೋಗ್ಬೋದು ಅಂತ ಜನಗಳಿಗೆ ಏನಾದ್ರೂ ಒಂದು ವ್ಯತ್ಯಾಸವಾದ ಅಭಿಪ್ರಾಯ ಬರ್ಬೋದು. ದಯವಿಟ್ಟು ಬ್ಯಾಡಿ ಸ್ವಾಮಿ, ಮುತ್ತರಾಜು ಅನ್ನೋದು ನಮ್ಮ ಅಪ್ಪಾಜಿಗೆ ಆಂಜನೇಯ ಸ್ವಾಮಿ ಅಂದ್ರೆ ಬಹಳ ಪ್ರೀತಿ, ತುಂಬಾ ಭಕ್ತಿ ನಮ್ಮ ಅಪ್ಪಾಜಿಗೆ ಆಂಜನೇಯ ಸ್ವಾಮಿ ಮೇಲೆ. ಮುತ್ತುಪ್ರಾಯ ಅಂತ ಒಂದು ದೇವರಿದೆ ಈ ಕಾಂಚನಹಳ್ಳಿ ಹತ್ರ, ಈ ಕಾವೇರಿ ನದಿ ಬರ್ತಾ ನೋಡಿ, ಅದ್ರ ದಂಡಿನಲ್ಲಿದೆ. ಅದಕ್ಕೊಂದು ಸಣ್ಣ ಕತೆ. ಯಾವುದೋ ಒಂದು ಹಿಂದೆ ಶ್ರೀರಾಮರ ಕಾಲದಲ್ಲಿ ಸೀತಾದೇವರು ಅಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಈ ಮೂಗನ್ನು ಮುಟ್ಟಿಂದ ಒಂದು ಮೂಗುತಿ ನೀರಲ್ಲಿ ಬಿದ್ದೋಯ್ತಂತೆ. ಬಿದ್ದೋದ್ಮೇಲೆ ಅವರಿಗೆ ಮೂರ್ತಿ ಹೋಗ್ಬಿಟ್ಟಿದ್ರ ಬಗ್ಗೆ ತುಂಬಾ ಯೋಚನೆ ಬಂದ್ಬಿಟ್ಟು ಅಳೋದಕ್ಕೆ ಶುರು ಮಾಡಿದಂತೆ. ಆವಾಗ ಅವ್ರಿಗೇನಾದ್ರೂ ತೊಂದರೆ ಆದಂತಹ ಸಮಯದಲ್ಲಿ ಇವನು ಯಾವಾಗಲೂ ಪಕ್ಕದಲ್ಲಿ ಇರ್ಬೇಕಂತೆ, ಯಾರು ಆಂಜನೇಯ. ಆವಾಗ ಒಂದು ಕೇಳಿದಂತೆ, ಏನ್ ತಾಯಿ ಯಾಕೆ ಕಳ್ತಾ ಇದ್ದೀರಿ, ನಾವಿಲ್ಲವೇ ಏನಂಥ ಒಂದು ಆಪತ್ತು ಬಂದ್ರೆ ನಿಮಗೆ ಅಂತ ಹೇಳಿದಾಗ, ನೋಡಪ್ಪ ಹೀಗಾಗೋಯ್ತು, ಈ ಸುಮಂಗಲಿ ಆದವಳಿಗೆ ಮೂಗು ಬಿಟ್ಟು ಬಹಳ ಮುಖ್ಯ, ಇದೆಲ್ಲ ಇಲ್ಲಿ ಬಿದ್ದು ಹೋಗ್ಬಿಡ್ತು ಅಂತ ಕಾಣ್ತಾನೆ, ಏನ್ ಮಾಡಿ ಹೇಗೆ ನನ್ನ ಸ್ವಾಮಿ ಮುಖ ತೋರಿಸಲಿ ಅಂತ ಹೇಳಿ ಅವರು ಅಲಕ್ಷಣ. ಇದು ಯಾವ ಮಹಾ ಸಣ್ಣ ವಿಷಯ ಅಂತ ಹೇಳಿದ್ರು. ನಾನು ಬಾಲನ ಬೆಳೆಸಿದ ಕೆಲಸ, ಒಳಗಡೆ ಇದ್ದದ್ದ ಬೂದಿ ಗೀದಿ ಎಲ್ಲ ತಗೊಂಡು ಈಚೆ ಕೈ ಹಾಕಿ ಅದನ್ನ ಕಿಟಕಿ ತಗೊಂಡೋಗಿ ಮೂಗು ಇದನ್ನ ನೋಡಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರಿ ಕತೆ. ಅದು ಹಾಗೋ ನಮಗಂತೂ ಗೊತ್ತಿಲ್ಲ. ಮತ್ತು ಅದಾದ್ಮೇಲೆ ಅವರು ಆಶೀರ್ವಾದ ಮಾಡ್ದಂತೆ, ನನ್ನ ಒಂದು ಅದೃಷ್ಟ ನೆರವೇರಿಸು ದೊಡ್ಡದಲ್ಲಪ್ಪ, ನೀನು ನಂಬ್ಕೊಂಡು ಎಷ್ಟೋ ಜನ ಭಕ್ತಾದಿಗಳು ಬರ್ತಾರೆ, ಅವರ ಅದೃಷ್ಟ ಎಲ್ಲ ನೆರವೇರಿಸ್ಬೇಕು ನೀನು, ನಮ್ಮ ಮುತ್ತಿನ ಮೂಗುತಿನ ನೀನು ಹುಡುಕ್ ಕೊಟ್ಟದ್ರಿಂದ ಇಲ್ಲಿ ಮುತ್ತಪ್ರಾಯ ನಾವು ಬಾಳು ಅಂತ ಹೇಳಿ ಆಶೀರ್ವಾದ ಮಾಡಿದಂತೆ. ಇದನ್ನ ನಮ್ಮಪ್ಪಾಜಿ ಬಹಳ ರಸವತ್ತಾಗಿ ಹೇಳ್ತಾ ಇದ್ರು. ಹೇಳ್ತಾ ಅವ್ರಿಗೆ ಅಳು ಬಂದ್ಬಿಡೋದು, ಅಷ್ಟು ಭಕ್ತಿ ಆಂಜನೇಯ ಸ್ವಾಮಿ ಮೇಲೆ. ಆಯ್ತಾ, ಇದನ್ನ ಹೇಳಿದೆ ಸಿಂಹಾರು ಸ್ವಾಮಿ, ಈ ತರ ನಮ್ಮಪ್ಪ ಇಟ್ಟರ ಹೆಸರು ಬಹಳ ಪ್ರೀತಿಯಿಂದ ಮುತ್ತುರಾಜು ಅಂತ ಹೇಳಿ, ಇದನ್ನ ಯಾಕೆ ಸ್ವಾಮಿ ಬದಲಾಯಿಸ್ತೀರಿ ಗಾಡಿ? ಇಲ್ಲ, ಏನು ದೇವರು ಪ್ರೇರಣೆ ಆಗಿದೆ, ಇಲ್ಲ ರಾಜ್ಕುಮಾರ್ ಅಂತ ಇರಲಿ. ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡಷ್ಟು ಬಲವಂತ ಮಾಡಿದ ಮೇಲೆ ನಾನೇ ಅದಕ್ಕೆ ಎದುರಾಗಬೇಕು ಅಂತ ಹೇಳಿ ಸರಿ ಸ್ವಾಮಿ ಅಂತ ಒಪ್ಕೊಂಡೆ. ಆ ಹೆಸರು ಇಲ್ಲಿವರೆಗೂ 24 ವರ್ಷ ಶಾಶ್ವತವಾಗಿ ನಡ್ಕೊಂಡು ಬಂದಿದೆ.
ಸೋಮಯ್ಯನವರ ಪರಿಚಯ ಬಹಳ ಇತ್ತು ನನಗೆ. ರಾಕ್ಷಸನ ಪಾತ್ರದಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಂತಹ ಆ ರೋಷಾವೇಶದ ಅಭಿನಯ, ಆ ವೀರವಾಣಿ ಪ್ರೇಕ್ಷಕರನ್ನ ತುಂಬಿಬಿಡಿಸ್ತಾ ಇತ್ತು. ಮತ್ತೆ ಶ್ರೀ ಹುಂಚೂರು ಕೃಷ್ಣಮೂರ್ತಿಯವರು ಸ್ವರ್ಗ ಸಾಮ್ರಾಜ್ಯ ಅನ್ನೋ ಒಂದು ನಾಟಕ ಬರೆದಿದ್ರು. ಅದರೊಳಗೆ ನಿಮ್ಮ ತಂದೆಯವರು ರುದ್ರಾಸುರನ ಪಾತ್ರನ ಅಮೋಘವಾಗಿ ಅಭಿನಯಿಸಿ ಎಂಥ ಮೆಚ್ಚುಗೆ ಪಡೆದಿದ್ರು ಅಂತೀರಿ. ನಿಮ್ಮ ಅಪ್ಪಾಜಿಯವರು ಮೀಸೆಯನ್ನು ಬಿಡಿ ಮಾಡ್ಕೋತಾ ರಂಗಭೂಮಿಯನ್ನು ಪ್ರವೇಶಿಸಿದ್ರೆ ಏನ್ ಹೇಳಿ ರಾಜ್ಕುಮಾರ್, ಅದೊಂದು ಅದ್ಭುತ ಅನುಭವ, ರೋಮಾಂಚನವಾಗ್ತಿತ್ತು, ಪ್ರೇಕ್ಷಕರಲ್ಲಿ ಮುಂಚಿನ ಸಂಚಾರವಾಗ್ತಿತ್ತು. ಇದನ್ನು ಯಾಕೆ ಹೇಳೋದು ಬಂದೆ ಅಂದ್ರೆ, ಈ ಅಭಿನಯ ಕಲೆ ಎನ್ನುವುದು ನಿಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ರಕ್ತಗತವಾಗಿ ಬಂದಿದ್ದು. ಹಾಗೆ ಈ ಲೈಟ್ಗಳಿದ್ದ ಕಾಲ ನೋಡಿ, ಗ್ಯಾಸ್ ಲೈಟ್ ಕೂಡ ಗೊತ್ತಿಲ್ಲ ಅಂತ ಜನಕ್ಕೆ ಆವಾಗ ಈ ಪಂಡಿಗಳು ಹಿಡ್ಕೊಂಡು ನಾಟಕ ಆಡ್ತಿದ್ದಂತೆ. ನಮ್ಮಪ್ಪಾಜಿ ಹೇಳೋರು, ನಮ್ಮ ತಾತ ಅವರು ದೊಡ್ಡನಾಗೇಗೌಡ ಅಂತ ಹೇಳಿ ಈ ಕೀಚಕ ಬದೇ ಡ್ರಾಮಾ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಕೀಚಕನ್ ಪಾರ್ಟ್ ಮಾಡ್ತಿದ್ದಾನೆ. ಕೀಚಕನ್ ಪಾರ್ಟ್ ಮಾಡಿ ಹಿಂದಿಗೊಂದು ಗಜಲ್ ಹಾಡ್ತಿದ್ರಂತ. ಅದು ಆ ಕಾಲದಲ್ಲಿ ಹಿಂದಿಯೋ ಪಂದ್ಯೋ ಯಾವ ಸಂಗೀತ ಬಹಳ ಮುಖ್ಯ. ಸಾಧಾರಣವಾಗಿ ನಮ್ಮ ಅಪ್ಪಾಜಿಯವರು ತಮ್ಮವರು ಇದ್ರು, ಚಿಕ್ಕಪ್ಪವರು ಅಂತ ಹೇಳಿ. ಈಗ ಒಂದು 3-4 ವರ್ಷ ಆಗಿರ್ಬೇಕು ಹೋಗ್ಬಿಟ್ಟು. ಅವರು ಕೂಡ ಈ ಕಾಳಿದಾಸ ಈ ಪಾಠಗಳೆಲ್ಲ ಮಾಡ್ತಾ ಇದ್ರಂತ ಹಿಂದೆ. ಈ ಅಭಿನಯ ಕಲೆಯಲ್ಲಿ ನಿಮಗೆ ಆಸಕ್ತಿ ಹೇಗಿತ್ತು? ಮಕ್ಕಳುಗಳಿಗೆ ಈ ಹುರುಪನ್ನ ನಿಮ್ಮಲ್ಲಿ ಯಾರು ಬಿಟ್ಟಿದ್ರು? ಮತ್ತೆ ಈ ಕಲೆಯನ್ನ ಪೋಷಿಸಿ ಬೆಳೆಸ್ಕೊಂಡು ಬರೋದಕ್ಕೆ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸಿದಂತಹ ಕಲಾವಿದರು ಯಾರು ಸ್ವಲ್ಪ ಹೇಳ್ತೀರಾ? ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನಮ್ಮ ಅಪ್ಪಾಜಿನೇ ನನ್ನ ಮೊದಲನೇ ಗುರು. ಸರಿ, ಈ ಸಂಗೀತದ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಕೂಡ ಸಂಗೀತವನ್ನು ಅಷ್ಟು ಲೆಕ್ಕಾಚಾರವಾಗಿ ನಾವು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಒಂದು ಅಳತೆ ಸುಮಾರು ಗೊತ್ತಿತ್ತು. ಅವರು ನನಗೆ ಆರಂಭದಲ್ಲಿ ಹಾರ್ಮೋನಿಯಂ ರೀಡ್ಸ್ ಹೇಳಿದಾರೆ, ಅದ್ರ ಮೇಲೆ ಸಾ ರಿ ಗ ಮ ಪದ ಮಿಸ್ ಅಂತ ಪೆನ್ನಲ್ಲಿ ಬರೆದು ನನಗೆ ಪ್ರಾಕ್ಟೀಸ್ ಮಾಡ್ತಿದ್ರು. ಸುಮಾರು 1 ತಿಂಗಳಲ್ಲಿ ಕ್ಲೀನ್ ಆಗಿ ಬಾರ್ಸನ್ನು ಕಲ್ತ್ಕೊಂಡ್ಬಿಟ್ಟೆ ಹಾರ್ಮೋನಿಯಂ. ನಿಮಗೆ ತಿಳಿದ ಹಾಗೆ ನಾವು ನಿಮ್ಮ ರೇಡಿಯೋ ಡ್ರಾಮಾ ಕರ್ಕೊಂಡೋಗಿ ನಮ್ಮನ್ನ ಜ್ಞಾಪಕ ಇಟ್ಟಿದ್ದಾರಲ್ಲ ನೀವು. ಒಂದು ಜ್ಞಾಪಕನೇ, ಅದರಲ್ಲಿ ಉಪೇಂದ್ರಾಚಾರ್ಯ ಅಂತ ಆತನಿಗೆ ವಿಶ್ವಾಮಿತ್ರನ್ ಪಾಠ ಕೊಟ್ಬಿಟ್ಟು ನನಗೆ ವಶಿಷ್ಠ ಹಾಗಿದ್ರಲ್ಲ ನರಸಿಂಹರಾಜ್ ಅವರು ಪಾಲ್ವನಿ ಇದ್ರು, ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಕೆಲಸ. ಮೈಕ್ ಇವಾಗ ಟೇಪ್ ಆದ್ರೂ ಮಾಡ್ಕೊಂಡು ಅದು ಬೇಕಾದ್ರೆ ಅದನ್ನ ತೆಗೆದುಬಿಟ್ಟು ಮತ್ತೆ ಬದಲಾವಣೆ ಮಾಡ್ಕೋಬಹುದು. ಆವಾಗ ಇದಿಲ್ಲ, ಆ ಸಿಸ್ಟಮ್ ಇರಲಿಲ್ಲ. ವಿಶ್ವಾಮಿತ್ರನದು ಒಂದು ಲೆಂತ್ ಡೈಲಾಗ್, ಒಂದು ಸಂಭಾಷಣೆ ಆರಂಭದಲ್ಲಿ ಏನ್ ಮಾಡ್ದ, ಏನೋ ಒಂದು ಮಾತಾಡೋದು ಗಬಕ್ ಅಂತ ನಿಲ್ಲಿಸ್ಬಿಟ್ಟ. ನಿಲ್ಲಿಸಿದ ತಕ್ಷಣ ನೀವಿದ್ದರೆ ಏನ್ ಮಾಡಿದ, ಅವ್ನ ಬಾಯಿ ಮೇಲೆ ಕೈ ಇಟ್ಟುಬಿಟ್ಟು ಇವ್ರು ಮುಂದುವರೆದು ಬಿಟ್ರು. ಗೊತ್ತೇ ಆಗಿಲ್ಲ, ಪಬ್ಲಿಕ್ ನಲ್ಲಿ ಯಾರು ಅದನ್ನ ಕಂಡು ಹಿಡಿಯಲಿಲ್ಲ. ಮತ್ತೆ ನಮ್ಮ ಹಾಸ್ಯ ನಟ ಬಾಲಕೃಷ್ಣ ನಿಮಗೆ ಸ್ವಲ್ಪ ದಿನ ಗುರುಗಳಾಗಿದ್ರು ಅಂತ ಕೇಳಿದ್ದೆ. ಬಹಳ ಚಿಕ್ಕಂದಲ್ಲಿ, ಸುಮಾರು ನನಗೆ 7-8 ವರ್ಷ ಇರಬಹುದು. ಅವಾಗ ಈ ಬಾಲ ಶಿಕ್ಷೆ ಪುಸ್ತಕಗಳು ಬರ್ತೀವಿ ನೋಡಿ, ಅವೆಲ್ಲ ಬರ್ತಾ ಇದ್ರು. ಆಗಿನಿಂದಲೂ ವಿದ್ಯುತ್ ಮೇಲೆ ಅಂತ ಆಸಕ್ತಿ ಇಲ್ಲ ನನಗೆ. ಮಡ್ಡಿತನ ನಾನು ನೋಡಿದವ್ರೆ, ನಮ್ಮ ಹಿರಿಯರು ಕೆಲವರು ನಮ್ಮ ತಾತಂದ್ರೆಲ್ಲ ನನ್ನ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ ನಿನಗೆ, ಯಾವ ಕಾಲ ನೀನು ದೊಡ್ಡ ಮನುಷ್ಯ ಆಗಿದೆ, ಹಾಗೆ ನಿಮ್ಮ ಅಪ್ಪನ ತಕ್ಕಾದ ಬುದ್ಧಿ ಬರ್ಲಿಲ್ಲ. ಪ್ರತಿಯೊಬ್ಬರು ಹೀಯಾಳ್ಸೋರು ನನ್ನ. ಅವ್ರೇನ್ ಹೀಯಾಳ್ಸಿದ್ರು ಕೇಳಿ ನನಗೊಂಥರ ರೂಢಿ ಆಗ್ಬಿಟ್ಟಿದೆ. ಅದಕ್ಕೇನು ಜವಾಬ್ ಹೇಳ್ಬೇಕು ಅಂತಲೂ ಗೊತ್ತಿಲ್ಲ. ಅಲ್ಲಿ ಮಡ್ಡತನ ಅಂತೀರಾ ಇಲ್ಲ ಜಾಣತನ ಅಂತೀರಾ? ನನಗೆ ಒಂದೊಂದ್ಸಲ ಇವತ್ತಿನ ಈ ಸಮಯ ಸನ್ನಿವೇಶಗಳು, ಈ ಸ್ಥಾನಮಾನಗಳನ್ನೆಲ್ಲ ಜ್ಞಾಪಿಸ್ಕೊಂಡಾಗ ಇದನ್ನ ಕನಸ ನನಸ ಅಂತ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ, ಒಂದು ಯಾವುದನ್ನು ನಾನು ಹೀಗೆ ಮಾಡ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಮುಂದುವರಬೇಕು, ಹೀಗಾದ್ರೆ ಸರಿ ಹೋಗುತ್ತೆ ಅನ್ನೋಂಥ ಒಂದು ಐಡಿಯಾ ಅಂತ ಹೇಳ್ತಾರೆ, ಪ್ಲಾನ್ ಅಂತ ನೋಡಿ, ಅದು ಇಲ್ಲ ನನಗೆ. ಒಂದೊಂದ್ಸಲ ಕೆಲವಾರು ಪಾತ್ರಗಳಲ್ಲಿ ಕೆಲವಾರು ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಂಡಾಗ ಹೇಗೆ ಮಾಡೋದಿಲ್ಲ, ಏನಪ್ಪ ಮಾಡೋದು, ಯಾತಕ್ಕೆ ಈ ತರ ಸಬ್ಜೆಕ್ಟ್ ಮಾಡಿಸ್ಕೊಂಡು, ಯಾಕಿಂಥ ಕ್ಯಾರೆಕ್ಟರ್ನ ಕೊಟ್ಟರು ಅಂತ ನನಗೆ ಅನ್ಸುತ್ತೆ. ಶೂಟಿಂಗ್ ಹೊರಟೋದ್ರೆ ಮೇಕಪ್ ಎಲ್ಲ ಹಾಕೊಂಡು ಸ್ಟಾರ್ಟ್ ಹೋದ ತಕ್ಷಣ ಕೆಲಸ ಮುಗಿದು ಹೋಗಿರುತ್ತೆ. ಅದು ಹೇಗೆ ಅಂತ ನನಗೆ ಗೊತ್ತಾಗಿದೆ. ಏನು ಅದೇನು ಗೊತ್ತಿದೆಯೋ ಅದರಲ್ಲಿ ಭಗವಂತನಿಗೆ ಗೊತ್ತ, ನನಗಂತೂ ಗೊತ್ತಿಲ್ಲ. ಅಂತೂ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ತರದ ಪಾತ್ರಗಳನ್ನು ಮಾಡಿದ್ದಾಯ್ತು. ಈಗ ಜನತೆಯ ಮೆಚ್ಚುಗೆ ಇಷ್ಟೊಂದು ಪಾತ್ರರಾಗಿರಲಿಲ್ಲ. ಈ ಕಲೆಯನ್ನು ಹೇಗೆ ಸಾಧಿಸಿದ್ರಿ ಡಾಕ್ಟರ್? ಇದು ಶ್ರಮಪೂರ್ಣ ಸಾಧನೆಯ ಫಲ ಅಂತೀರಾ ಅಥವಾ ದೈವಾನುಗ್ರಹ ಅಂತೀರಾ? ಸಾಧಿಸಬೇಕು ಅಂತ ಯಾವ ಇದನ್ನು ಇಟ್ಕೊಂಡು ನಾನು ಮುಗಿದವನು, ಸಾಧಿಸಬೇಕು, ಹಾಗಾದ್ರೆ ಇದೊಂದು ಗುರಿ ಮುಟ್ಟಬೇಕು ಈ ಒಂದು ಕಲಾ ಪ್ರಪಂಚದಲ್ಲಿ ಅನ್ನುವಂಥ ಭಾವನೆ ಇಲ್ಲಿವರೆಗೂ ನನಗೆ ಬರಲೇ ಇಲ್ಲ, ಬಂದಿಲ್ಲ. ನೋಡಿ, ಈಗಿನ ಕಾಲದಲ್ಲಿ ಕೆಲವು ಯುವಕರು ಯುವತಿಯರು ಪರಿಶ್ರಮ ಇಲ್ಲದೇನೆ, ಪ್ರಯತ್ನವೇ ಇಲ್ಲದೆ ಏಕದಂ ನಾಯಕನ ಪಾತ್ರ ಮಾಡಬೇಕು ಅನ್ನೋ ಹಂಬಲ ಹೊಂದಿದಾರಲ್ಲ, ಅದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ನನಗೆ. ಮೆಟ್ಟಿಲಾಗಿ ಮೇಲೆ ಏರ್ಕೊಂಡು ಅಪಾರ ಅನುಭವ ಮತ್ತು ಪರಿಶ್ರಮದಿಂದ ಇಂದಿನ ಸ್ಥಾನಮಾನವನ್ನು ಗಳಿಸಿದಂತಹ ನಿಮ್ಮಿಂದ ಅಂಥವರಿಗೆ ಒಂದು ಮಾರ್ಗದರ್ಶನ ದೊರೆಯಬಹುದು ಅಂತ ನನ್ನ ಆಸೆ. ನಾನು ಮೆಟ್ಲಾಗಿ ಹತ್ಕೊಂಡು ಬಂದೆ ಅನ್ನೋದಕ್ಕಿಂತಲೂ
ಆ ಸಂದರ್ಭಗಳೇ ನನ್ನನ್ನು ಹತ್ತಿಸ್ಕೊಂಡ್ ಬಂದು ಅಂತ ನಾನು ಅಂತೀನಿ. ಯಾಕೆಂದ್ರೆ ಕೆಲವರು ಬಂದ ತಕ್ಷಣ ಸರ್ವಂತ ಮೇಲಕ್ಕೆ ಹೋಗ್ಬಿಡೋದು, ಅಷ್ಟೇ ಬೇಗ ಇಳಿದು ಬಿಡೋದು. ನಾನು ಆ ಫೀಲ್ಡ್ ಬಂದಾಗ ನಾನೇನ್ ಅನ್ಕೊಂಡ್ ಬಂದೆ, ಬೇಗ ಕನ್ನಡ ಚಿತ್ರ ಬರ್ಬೇಕಾದ್ರೆ ಈ ಚಿತ್ರ ಮುಗಿದ್ಮೇಲೆ ವಾಪಸ್ ಬರ್ತೀನಿ ಅಂದ್ಕೊಂಡ್ ಬಂದೆ. ಅಲ್ಲಿ ಇರ್ತೀನಿ ಅಂತ ಹೋಗ್ಲಿಲ್ಲ ನಾನು. ಈ ಕಡೆ ಬರೋದೇ ಇತ್ತು ನೋಡಿ ಮನಸ್ಸಿನಲ್ಲಿ. ಅದು ಶಾಶ್ವತವಲ್ಲ. ಏನಾದ್ರು ಒಂದು ಚಿತ್ರದಲ್ಲಿ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಅಭಿನಯಿಸಿದಾನೆ ಅಂದ್ರೆ ಇನ್ನು ಒಬ್ಬರು 3 ಜನ ಕೂಗ್ಬಹುದು. ಇಂತ ಹೋದ್ರೆ ಹೋಗಪ್ಪ ಅಂತಾರೆ. ಅದನ್ನ ಇಟ್ಕೊಂಡೆ ನಾನು ಹೋದ್. ಏನು ದೇವರ ಒಂದು ಅನುಗ್ರಹ, ನಮ್ಮಪ್ಪಾಜಿಯ ಒಂದು ಶ್ರಮ, ನಮ್ಮಗಳ ಬಗ್ಗೆ ಅವರು ಪಟ್ಟಿದ್ದ ಒಂದು ಶ್ರಮ ಇತ್ತು ನೋಡಿ. ಶ್ರಮ ಇತ್ತು, ಮೇಲಾಗಿ ಸಾಯೋದಕ್ಕೆ ಮುಂಚೆ ಇದನ್ನೆಲ್ಲ ಹೇಳಿದ್ರು ನನಗೆ ಹೀಗೆ ಆಗುತ್ತೆ, ನಾನು ಸಾಯದೆ ಬದುಕಿದ್ರೆ ನೋಡ್ತೀನಿ, ಸುತ್ತೋದ್ರೆ ಜ್ಞಾಪಕ ಮಾಡ್ಕೊಂಡು ನನ್ನ ಅಪ್ಪ ಏನ್ ಹೇಳಿದ್ದಾರೆ ಅದು ನೆರವೇರ್ದ ಹೋಗ್ಬಿಟ್ಟು ನನಗೆ ಅಪ್ಪನೇ ಇಲ್ಲ ಅಂತ ನಾನು ಮರೆತು ಬಿಡು, ನೀನು ಮನಸ್ಸಲ್ಲೂ ಕೂಡ ಜ್ಞಾಪಿಸ್ಕೊಬೇಡ ಅಂತ ಮಾತ್ರ ಹೇಳಿದ್ರು. ಅದೇನು ಭವಿಷ್ಯನ ಅದು ಅವರೊಬ್ಬರಿಗೆ ಗೊತ್ತಿದ್ದು. ನಾನು ಏನ್ ಅನ್ಕೊಂಡ್ರು ಕೂಡ ಒಂದು ನಂಬಿಕೆ ಅವ್ರ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ. ಏನಾದ್ರು ಕೆಟ್ಟ ಹೆಸರು ಬಂದ ಇಂಥವ್ರ ಮಗನಂತಪ್ಪ ಅಂದ್ರೆ ಮೊದಲು ನಮ್ಮ ಅಪ್ಪನಿಗೆ ಹೋಗೋದು, ನನಗಲ್ಲ. ಒಳ್ಳೆ ಹೆಸರು ನಮ್ಮಪ್ಪ ಮಾಡಿದ ಪುಣ್ಯ, ಪೂಜಾ ಫಲ, ತಪಸ್ಸು ಅಂದ್ಕೊಂಡ್ರು. ತುಂಬಾ ಸಂತೋಷ. ಮತ್ತೆ ಮಿತ್ರಾಜಿ ಅವರೇ, ರಂಗಭೂಮಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಚಿತ್ರರಂಗ ನಿಮ್ಮನ್ನು ಹೇಗೆ ಆಕರ್ಷಿತ್ತು ಸ್ವಲ್ಪ ಹೇಳ್ಬೇಕಲ್ಲ? ನಾನು ಹಾಗೆ ನೋಡೋಕೋದ್ರೆ ಈ ಹುಬ್ಳಿ ಅಂತ ಚಿತ್ರರಂಗಕ್ಕೆ ಹೋದ್ದು. ಹೌದಿಲ್ಲ, ಹುಬ್ಳಿ ಕ್ಯಾಂಪಿಂದ ಸುಬ್ಬಾನಾಯ್ಡು ಡ್ರಾಮಾ ಕಂಪನಿಯಲ್ಲಿದ್ದೆ. ಇಲ್ಲಿಂದನೇ ನಾನು ಹೋಗಿದ್ದು. ಇದು ಹೇಗೆ ಪ್ರೇರೇಪಿಸ್ತು ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದವರು ಪ್ರಥಮ ಬೇಡ್ರ ಕಣ್ಣಪ್ಪ, ನಮ್ಮ ನಾಯಕನಾದ ಅಭಿನಯಿಸಿದ ಚಿತ್ರ ಬೇಡ್ರ ಕಣ್ಣಪ್ಪ, ಅದಕ್ಕೋಸ್ಕರ ಕೆಲವು ಕಲಾವಿದಗಳನ್ನ ಅವರು ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಯಾರು ಕೆಲವರು ಹೇಳಿದ್ರು, ಈ ದಿಲ್ಲಿ ಮುರುಗಪ್ಪನವರು ಅಂತ ಹೇಳಿ, ಈ ದಾವಣಗೆರೆಯಲ್ಲಿರ್ತಾರಲ್ಲ, ಅವರು ಹೋಗ್ಬಿಟ್ರು. ಅವರು ಚಿತ್ರದುರ್ಗದ ಯಾವುದೋ ಊರವರು. ಅವರೇನೋ ಕೆಲವಾರು ನಾಟಕಗಳ ನಮ್ಮಲ್ಲಿ ನೋಡಿದ್ರಂತೆ, ಈ ಸುಬ್ಬಾನಾಯ್ಡು ಗ್ರಾಮದಲ್ಲಿ. ಅವರು ಹೋಗಿ ಅಲ್ಲಿ ನಮ್ಮಲ್ಲಿ ಕೆಲವರಿಗೆಲ್ಲ ಹೀಗೆ ಒಬ್ಬ ಮನುಷ್ಯ ಇದ್ದಾನೆ ನೋಡಿ, ಆತ ಹೊಸದ, ಆತ ಸಹೋದ್ಯೋಗಂತ ಮಾತನ್ನ ಅವ್ರಿಗೆಲ್ಲ ಹೇಳಿದ್ರು. ಆಮೇಲೆ ಯಜಮಾನ್ರಿ ಇದ್ದವರು, ಅಯ್ಯೋ ನಮ್ಮ ಹುಡುಗನೇ ಕಂಡ್ರಿ ಅವನು, ನಮ್ಮ ಪುರುಷಾಕರ್ ಮಗ ಅಂತ ಅವ್ರು ಹೇಳಿ, ಆ ಮುಖಾಂತರ ನಮ್ಮನ್ನ ಕರ್ಕೊಂಡು ಈ ಹುಬ್ಳಿಯಿಂದನೇ ನಾನು ಹೋಗಿದ್ದು. ಇದಕ್ಕಿಂತ ಹೊಸಪೇಟೆ ಕ್ಯಾಂಪ್ ಇರ್ತೀವಿ. ಆ ಸಂದರ್ಭದಲ್ಲಿ ಲೆಟರ್ ಬಂತು. ಲೆಟರ್ ಕಂಡ ತಕ್ಷಣ ಹೊರಟು ಬನ್ನಿ ಅಂತ. ಅಯ್ಯೋ ಹಾಗೆ ಹೋಗಿ ಬರಕ್ಕಾಗಲ್ಲ ಸ್ವಾಮಿ, ನಮಗೆ ಅನ್ನ ಹಾಕ್ತಾ ಇರೋ ಜಾಗ ಇದು, ಬಹಳ ಕಾಲದಿಂದಲೂ ನೀವೇನೋ ಈಗ ತೋರಿಸ್ಬಿಟ್ರಿ ಅಂತ ನಾನಲ್ಲಿ ಬಂದು ನಾನು ಟೆಸ್ಟ್ ಮಾಡಿ ಒಪ್ಪಿದ್ರೆ ನಾನು ಇಟ್ಕೋತೀರಿ, ಒಪ್ಪದೇ ಇದ್ರೆ ಫೋಟೋ ಬಂತೀರಿ, ಎಲ್ಲಿ ಹೋಗ್ಲಿ ಅವಾಗ. ನಾವು ನಾಟಕದ ಮನೆ ಬರ್ಬೇಕು. ನಾಟಕದ ಮನೆ ಅವ್ರೇನದು ಏನ್ ಭಾರಿ ರೂಪು, ಭಾರಿ ಫಿಗರ್, ಇವ್ ನೋಟ್ಬಿಟ್ಟ ಇವ್ರು ಕೊಟ್ಟು ಬಿಡ್ತಾರೆ ಅಂತ ಅವ್ರು ಆಡ್ಕೊಳ್ಳೋದಕ್ಕೂ ಅಲ್ವೇ. ಅದಕ್ಕೆ ಒಂದು ಅವಕಾಶ ಬೇಕು ಸ್ವಾಮಿ ನನಗೆ. ಅಲ್ಲಿ ಕ್ಯಾಂಪ್ ಕ್ಲೋಸ್ ಆಗೋದಕ್ಕೆ ಒಂದು 15 ದಿವಸ ಟೈಮ್ ಇತ್ತು. 15 ದಿವಸ ನೀವು ತಡೆಯೋದವ್ರನ್ನ ಬರ್ತೀನಿ ಸ್ವಾಮಿ. ಕಡೆದವರು 15 ದಿವಸ ನಮಗೋಸ್ಕರ ತಡೆದ್ರು. ಸರಿ, ಕರ್ಕೊಂಡೋಗಿ ಮೂವಿ ಟೆಸ್ಟ್ ಅಂತ ಮಾಡಿ ಆದ 15 ದಿವಸಕ್ಕೆ ಅದರ ರಿಸಲ್ಟ್ ಅನ್ನ ತಿಳಿಸಿದ್ರು. ಬೇಡ್ರ ಕಣ್ಣಪ್ಪ ಪಾತ್ರಕ್ಕೆ ಆಯ್ಕೆ ಆಗಿದ್ದೀನಿ ಅಂತ ತಿಳಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿ. ನಾಟಕಗಳಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾಟಕದಲ್ಲೇ ಹೆಚ್ಚು ಒಂದು 13 ವರ್ಷ. ಆದ್ಮೇಲೆ ಚಿತ್ರರಂಗ ಪ್ರವೇಶಿಸೋದಕ್ಕೆ ಮೊದಲೇನೆ ಸಾಕಷ್ಟು ಅಭಿನಯ ಕಲೆಯಲ್ಲಿ ಅನುಭವ ಪಡ್ಕೊಂಡಿದ್ರಿ ಹಾಗಾಯ್ತು. ಅನುಭವ ಪಡ್ಕೊಳ್ಳೋದು ಅಂತ ಒಳ್ಳೆ ಪಾತ್ರಗಳನ್ನ ಏನು ಮಾಡಿರಲಿಲ್ಲ. ಸುಬ್ಬಯ್ಯನವರು ನಾಟಕದ ಗಮನ ಹೋದ್ಮೇಲೆ ಕೆಲವರ ಜನಗಳ ದೃಷ್ಟಿ ಬೀಳುವಂತಹ ಕೆಲವರ ಪಾತ್ರಗಳನ್ನ ಮಾಡಿದ್ರು. ಕ್ಷಮಿಸಿ, ಒಂದು ವೈಯಕ್ತಿಕ ಪ್ರಶ್ನೆ. ಗಂಡಸರ ಸಂಬಳ, ಹೆಣ್ಣು ಮಕ್ಕಳ ವಯಸ್ಸು ಯಾವತ್ತೂ ಕೇಳಬಾರದು ಅಂತ ಹೇಳ್ತಾರೆ. 25 ವರ್ಷಗಳ ಹಿಂದೆ ನೋಡಿದಾಗ ನೀವು ಹೇಗಿದ್ರು ಈಗಲೂ ಕೂಡ ಅದೇ ಪರ್ಸನಾಲಿಟಿ, ಮೈಕಟ್ಟು, ಆರೋಗ್ಯ ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀರಲ್ಲ, ಇದ್ರ ಗುಟ್ಟೇನು? ಏನು ಗುಟ್ಟು? ಈ ಮಾಮೂಲಿ ಊಟ ಮಾಡಿದ್ರೆ ಟೈಮ್ ಊಟ ಮಾಡ್ತೀನಿ, ಬೆಳಗ್ಗೆ ತಿಂಡಿ ಎಕ್ಸರ್ಸೈಸ್ ಮಾಡ್ತೀನಿ. ಅದು ಮಾತ್ರ ರೆಗ್ಯುಲರ್ ಆಗಿ ಅದನ್ನ ಅಭ್ಯಾಸಕ್ಕೆ ಬಂದು ಹೋಗ್ಬಿಟ್ಟು ಒಂದೇ ಸಲ ರಾಗಿ ಮುದ್ದೆ ಅಂತೂ ನಿತ್ಯ ತಗೊಂಡೆ ಊಟ ತಿಂಡಿ ಅವೆಲ್ಲ ಚೆನ್ನಾಗಿ ಮೊದಲೇ ಆಗಿತ್ತು ಹಾಗೇನೆ ತಿಂತೀನಿ ಇವತ್ತು. ಹೌದು, ಅದು ಅರ್ಧ ಈ ಪರ್ಸನಾಲಿಟಿ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಕ್ಕಿಂತಲೇ ಕಾಪಾಡ್ಕೋಬೇಕು ಅನ್ನೋದು ಎರಡನೇದು. ಮೊದಲು ಹೊಟ್ಟೆ ತುಂಬ ತಿನ್ಬೇಕು ಅನ್ನೋ ಆಸೆ. ಈ ಮನುಷ್ಯ ಸಂಪಾದನೆ ಮಾಡಿದ ಅದಕ್ಕೋಸ್ಕರ ಹೇಳಿ, ಮೊದಲು ಹೊಟ್ಟೆ, ಆಮೇಲೆ ಬಟ್ಟೆ, ಮಾನ ಮರ್ಯಾದೆ, ಆ ಚಿಂತೆ ಈ ಚಿಂತೆ ಎಲ್ಲ ಬರೋದು. ಅದ್ರ ಮುಂಚೆ ಹತ್ಕೊಂಡಿದ್ದ ಯಾವನಿಗೆ ಏನು ಬರೋದಿಲ್ಲ ಅಲ್ಲ ಅಂತೀರ? ಎಷ್ಟು ಮಕ್ಕಳು ನಿಮಗೆ?
ಅವರಲ್ಲಿ ಒಬ್ಬರಿಗಾದ್ರೂ ನಿಮ್ಮ ಕ್ಷೇತ್ರದಲ್ಲೇ ತರಬೇತಿ ಕೊಟ್ಟು ನಿಮ್ಮ ಹಾಗೇನೆ ಒಬ್ಬ ಪ್ರತಿಭಾವಂತ ನಟನನ್ನಾಗಿ ಮಾಡೋ ಉದ್ದೇಶ ಏನಾದ್ರು ಇಟ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸ್ವಾಮಿ, ಆ ಪ್ರಯತ್ನ ಇನ್ನೂ ಮಾಡಿಲ್ಲ. ನಾನು ಆ ಊರುಗಳಿಗೆ ಬಿಟ್ಬಿಟ್ಟಿದ್ದೀನಿ ಅದನ್ನ. ಎಲ್ಲ ಓದ್ತಾ ಇದ್ದಾರೆ, ನಾನು ಓದಿಲ್ವಲ್ಲ. ಮಕ್ಕಳಾದ್ರೂ ಸ್ವಲ್ಪ ಓದಿ ಒಂದು ಪದವಿ ಪಡೀಲಿ. ಆ ಪದವಿ ಜೊತೆನಲ್ಲಿ ಈ ರಂಗಕ್ಕೆ ನುಗ್ಗಿದ್ರೆ ಇನ್ನೂ ಒಂದು ಕಳೆ ಇರುತ್ತೆ ಅಂತ ಒಂದು ಈ